ನಮಸ್ತೆ ಎಲ್ಲ ಸ್ನೇಹಿತರಿಗೂ ಹೇಗಿದ್ರಿ? ಐ ಹೋಪ್ ಆರಾಮಿರ್ತೀರಿ ಅಂತ ಅನ್ಕೋತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸ್ನೇಹಿತರೆ, ಬರ್ರಿ ಇವತ್ತಿನ ದಿನದ ಈ ಒಂದು ವಿಡಿಯೋದೊಳಗೆ ವ್ಲಾಗದೇನು ಶೇರ್ ಮಾಡೋಕತ್ತಿಲ್ಲ. ಭಾಳ ಜನ ಹೆಣ್ಮಕ್ಳು ನಂತರ ನೀವು ಒಂದು ಯಾರ ಹತ್ರ ಹೇಳೋಕ್ಕಾಗದೇ ಇರುವಂಥ ರೀತಿಯಾಗಿ ನಿಮ್ಮ ದೇಹದೊಳಗೆ ಆಗ್ತಾ ಇರುವಂಥ ಬದಲಾವಣೆಗಳ ಬಗ್ಗೆ ನೀವು ಚಿಂತೆ ಮಾಡ್ತಾ ಇರ್ತೀರ. ಸೊ ಯಾಕಂದ್ರೆ ಈಗಿನ ದಿನಮಾನದೊಳಗೆ ನಾವು ಊಟ ಮಾಡುವಂಥ ಫುಡ್ ಆಗಿರ್ಬೋದು, ಮಾಡುವಂಥ ಲೈಫ್ ಸ್ಟೈಲ್ ಆಗಿರ್ಬೋದು, ಇದೆಲ್ಲದರ ಆಧಾರದ ಮ್ಯಾಗೆ ಹೆಣ್ಮಕ್ಳ ದೇಹದೊಳಗೂ ಕೂಡ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಜಾಸ್ತಿ ಏರುಪೇರು ಆಗ್ತಾ ಇರೋದ್ರಿಂದ ಅದ್ರಾಗ ಮೇನಾಗಿ ಸ್ಟ್ರೆಸ್ ಕೂಡ ನಾವು ತೊಗೊತಾ ಇರ್ತೀವಿ ಭಾಳ ಹೆಣ್ಮಕ್ಳು. ಸೊ ಇದೆಲ್ಲರದ್ರಿಂದ PCOD ಪ್ರಾಬ್ಲಮ್ಗಳು ಎದುರಿಸ್ತಾ ಇರ್ತೀವಿ. ಇಲ್ಲ ಈಗ ನಮ್ಮ ಹೆಣ್ಮಕ್ಳಿಗೆ ನೋಡ್ರಿ, ನಾವು ಎಷ್ಟೇ ಅಂದವಾಗಿ ಚಂದವಾಗಿ ಇರ್ತೀವಿ ಅಂತಂದ್ರೂ ಕೂಡ ಅದನ್ನು ಹಾಳು ಮಾಡುವಂಥ ಒಂದೇ ಒಂದು ಕೆಟ್ಟದ್ದೇನಪ್ಪ ಅಂತಂದರೆ ನಮ್ಮ ಮುಖದ ಮೇಲಿನ ಕೂದಲು. ಇಲ್ಲಿ ನೋಡ್ರಿ, ತುಟಿ ಮೇಲೆ, ಇಲ್ಲೇ ಮತ್ತು ಇಲ್ಲೆಲ್ಲ ತುಂಬ ಜನರಿಗೆಲ್ಲ ಇರ್ತಾವೆ. ಬಟ್ ಕೈ ಮೇಲೂ ಕೂಡ ಸಿಕ್ಕಾಪಟ್ಟೆ ಜನರಿಗೆ ಗಂಡ್ಮಕ್ಳು ಥರ ಕೂದಲೆಲ್ಲ ಇರ್ತಾವೆ. ಬಟ್ ಮೇನಾಗಿ ಹೈಲೈಟಾಗಿ ನಮ್ಗೆ ನಾವು ಶೋ ಆಗೋವಂಥದ್ದು ಅಂತಂದ್ರೆ ಅದು ಮುಖದಿಂದ. ಸೊ ಮುಖನೇ ಅದ್ರೊಳಗೆ ನಮ್ಗೆ ಅಪೇರ್ ಲಿಪ್ಸ್ ಅಂತಂದ್ರೆ ಮುಖದ ಮೇಲಿನ ಕೂದಲು ಈ ಥರ ಎಲ್ಲ ನಮ್ಗೆ ಹಿಂಸೆ ಅಂತ ಅನಿಸ್ತೈತಿ. ಎಷ್ಟೇ ಮೇಕಪ್ ಮಾಡ್ಕೊಂಡ್ರೂ ಕೂಡ ಅದನ್ನು ನಾವು ಹೋಗಲಾಡಿಸ್ಕೊಳಕ್ಕೆ ಆಗ್ತಾ ಇರೋಂಗಿಲ್ಲ. ಇವಾಗೆಲ್ಲ ತುಂಬಾ ಅದಕ್ಕೆ ಫೆಸಿಲಿಟಿಗಳು ಬಂದಿದ್ದಾವೆ. ಪಾರ್ಲರ್ಗೆ ಹೋಗ್ತಾರೆ, ಅಲ್ಲೆಲ್ಲ ಅಪರ್ ಲಿಪ್ ಮಾಡ್ಕೊಂಬರ್ತಾರೆ, ಇಲ್ಲ ಕ್ರೀಮ್ಗಳು, ಲೇಸರು ಏನೇನೋ ಪ್ರಯತ್ನ ಮಾಡ್ತಾರೆ. ಬಟ್ ಅದ್ರ ಎಲ್ಲದಕ್ಕಿಂತ ದಿ ಬೆಸ್ಟ್ ಏನಪ್ಪ ಅಂತಂದ್ರೆ, ಸೊ ಯಾವುದೇ ಖರ್ಚಿಲ್ಲ ಫ್ರೆಂಡ್ಸ್. ನಮ್ಗೆ ಪ್ರತಿ ಸರಿ ಖರ್ಚು ಮಾಡ್ಕೋಬೇಕು, ನಮ್ಗೆ ಪ್ರತಿ ಸರಿ ಏನೋ ಜಾಸ್ತಿ ಟೈಮ್ ತೊಗೋಬೇಕು, ಹೊರಗಡೆ ಹೋಗಬೇಕು, ಇದು ಯಾವುದರ ಒಂದು ಗೋಜು ಕೂಡ ಇಲ್ಲದೇನೆ ನಾವು ಮನೆಯಾಗೇ ಆರಾಮ್ಸೆ ನಮ್ಗೆ ಒಂದು 5 ನಿಮಿಷ ಟೈಮ್ ಸಾಕು, ಅಷ್ಟಾದರೂ ನಾವು ಕೊಡಲೇಬೇಕು ನಮಗೋಸ್ಕರ. ಸೊ ನನಗೂ ಕೂಡ ಅಷ್ಟೇ ಸುಮಾರು ವರ್ಷಗಳ ಹಿಂದೆ ನನಗೆ ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ PCOD ಪ್ರಾಬ್ಲಮ್ ಆಗಿ ನನಗೆ ಭಾಳನೇ ಒಂದು ಸ್ಟ್ರೆಸ್ ಥರ ಆದಂಗಾಗಿ, ಡಿಪ್ರೆಷನ್ಗೆ ಹೋದಂಗಾಗಿ, ಅದು ಮುಖದೊಳಗಿನ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಮುಖದೊಳಗೆ ಜಾಸ್ತಿನೇ ಕೂದಲುಗಳು ನನಗೆ ಹೈಲೈಟಾಗಿ ಕಾಣಿಸ್ತಾ ಇದ್ದವು. ಅದರಿಂದ ನಾನು ಎಷ್ಟೇ ಬ್ರೈಟ್ ಇದ್ರೂ ಕೂಡ, ಎಷ್ಟೇ ಸುಂದರವಾಗಿ ನಾನು ಕಂಡ್ಕೋಬೇಕು ನನ್ನನ್ನು ಅಂತಂದ್ರೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಅದ್ರ ಬಗ್ಗೆ ವಿಚಾರನೂ ಕೂಡ ಮಾಡಿರಲಿಲ್ಲ. ಹಿಂಗೆ ನನಗೊಬ್ಬರು ಯೂಟ್ಯೂಬ್ ಸ್ನೇಹಿತರು ಹೇಳಿದರು, ನೀವು ಮನೆಯೊಳಗೆ ಇಲ್ಲ ಆನ್ಲೈನ್ದಾಗ ಸಿಗ್ತದೆ, ಅದನ್ನು ಶಾಪಿಂಗ್ ಮಾಡಿರಿ, ಲೇಸರ್ ಥರ ಇರ್ತದೆ, ಅದನ್ನು ತೊಗೊಂಡು ನೀವು ಚಾರ್ಜಿಂಗ್ ಹಾಕ್ಕೊಂಡು ಅದನ್ನೆಲ್ಲನೂ ಕೂಡ ಹೋಗ್ಲಾಡಿಸ್ಬೋದು, ಇಲ್ಲ ಹೋಮ್ ರೆಮಿಡಿಗಳು ಪ್ರಯತ್ನ ಮಾಡ್ರಿ ಅಂತ ಹೇಳಿದರು. ಕೆಲವು ಹೋಮ್ ರೆಮಿಡಿಗಳು ಪ್ರಯತ್ನ ಮಾಡೀನಿ, ಬಟ್ ಅಷ್ಟೊಂದು ನಂಗೆ ರಿಸಲ್ಟ್ ಏನೂ ಸಿಕ್ಕಿರಲಿಲ್ಲ. ಸೊ ಇವಾಗ ನಾನು 2 ವರ್ಷದಿಂದ ನಾನು ಒಂದೇ ಒಂದು ಮಾಡ್ತಾ ಬಂದಿರುವಂಥದ್ದು ಏನಪ್ಪ ಅಂತಂದ್ರೆ ಈ ಒಂದು ಹೈಬ್ರೋ ಪಿನ್ನು. ನೋಡಿ ಫ್ರೆಂಡ್ಸ್, ಇದಕ್ಕೆ ಹೈಬ್ರೋ ಪಿನ್ ಅಂತ ಹೇಳ್ತಾರೆ. ಈ ಥರ ಇರ್ತದೆ ಇದು ನೋಡಿರಿ, ಈ ಥರ ಪ್ರೆಸ್ ಆಗ್ತದೆ. ಇದು ನಮ್ಗೆ ಎಲ್ಲ ಒಂದು ಸ್ಟೇಷ್ನರಿ ಅಂಗಡಿಗಳೊಳಗೆ ಇದು ನಮ್ಗೆ ಸಿಗ್ತದೆ. ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಪಾರ್ಲರ್ದೊಳಗೂ ಕೂಡ ಹೋಗಿ ಕೇಳ್ರಿ, ಕೆಲವರೆಲ್ಲ ಇಟ್ಕೊಂಡಿರ್ತಾರೆ. ಇಲ್ಲ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತಾ ಅಂತ ಅನ್ಕೋತೀನಿ. ಬೇರೆ ಬೇರೆ ಅಂಗಡಿಗಳೊಳಗೆಲ್ಲ ನೀವು ಕೇಳ್ರಿ, ಪಾರ್ಲರ್ ಅಂಗಡಿಯಾಗ ಇಲ್ಲಿ ಸಿಗ್ತಾವೆ. ಇದಕ್ಕೆ ಏನಿಲ್ಲ, ನಾನು ಕೊಟ್ಟಿರುವಂಥದ್ದಂದ್ರೆ 25-30 ರೂಪಾಯಿ ಕೊಟ್ಟೀನಿ ರೀ. ತೊಗೊಂಡು ನಾನು ಇವಾಗ 2.5 ವರ್ಷ ಆಗ್ತಾ ಬಂತು. ತೊಗೊಂಡಿಟ್ಟು ಎಷ್ಟೋ ದಿನ ನಾನು ಅದನ್ನು ಯೂಸ್ ಮಾಡಿರಲಿಲ್ಲ, ಹೆಂಗೋ ಏನೋ ಅಂತೇಳಿ. ಬಟ್ ಆಮೇಲೆ ನಾನು ಕೂಡ ಮಾಡಿದ್ರೆ ಐತಿ ನೋಡೋಣ ಅಂತೇಳಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನೋಡಿರಿ, ಹೈಬ್ರೋ ಪಿನ್ನ ಈ ಥರ ಇರ್ತೈತಿ. ಇದು ಸ್ಟೀಲಿಂದು ಫ್ರೆಂಡ್ಸ, ಸ್ಟೀಲಿಂದು. ಇದು ನಮ್ಗೆ ಯಾವುದು ಸ್ಕಿನ್ನೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ, ಏನಾಗಲ್ಲ. ಇದಕ್ಕೆ ಜಾಸ್ತಿ ಖರ್ಚಿಲ್ಲ, 25-30 ರೂಪಾಯಿ. ಇವಾಗ ಎಷ್ಟಾಗೈತೋ ಗೊತ್ತಿಲ್ಲ, ನಾನು ತೊಗೊಂಡೆ ಅಷ್ಟು ವರ್ಷ ಆಯಿತು. ಸೊ ಇದರಿಂದ ನಾವು ಆರಾಮ್ಸೆ ನಾವು ಹೈಬ್ರೋನು ಕೂಡ ಮಾಡ್ಕೋಬೋದು. ಇವಾಗ ನಾವು 1 ತಿಂಗಳು ಹೈಬ್ರೋ ಮಾಡ್ಕೊಂಡಿರ್ತೀವಿ, ಪ್ರತಿ ತಿಂಗಳು ಹೋಗೋಕ್ಕಾಗಂಗಿಲ್ಲ. ಅವ್ರವ್ರದ್ದೇ ಆದಂಥ ಜೀವನ ಜಂಜಾಟದೊಳಗೆ ಇರ್ತೀವಿ ಹೆಣ್ಮಕ್ಳು. ಯಾಕಂದ್ರೆ ನಾವು ಎಲ್ಲರೂ ವಿಚಾರ ಮಾಡ್ತೀವಿ, ಎಲ್ಲರೂ ಕಾಳಜಿ ತೊಗೊತೀವಿ, ನಮ್ಮ ಕಾಳಜಿ ಯಾರೂ ತೊಗೊಳಂಗಿಲ್ಲ. ಸೊ ಹಾಗಾಗಿ ಸೊ ಇದನ್ನು ನಾವು ಮನೆಗೆ ತಂದು ಇಟ್ಕೊಂಡಿವಪ್ಪ ಅಂದ್ರೆ ನಮ್ಗೆ ಆರಾಮ್ಸೆ ಒಂದು ಸ್ವಲ್ಪ ಎಲ್ಲ ಮನೆ ಕೆಲಸ ಮಾಡಿ, ರಾತ್ರಿ ಟೈಮ್ ಮಾಡಿ, ಎಲ್ಲ ಟೈಮ್ದಾಗೂ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಸೊ ಇದನ್ನು ಯೂಸ್ ಮಾಡೋದು ಭಾಳ ಸುಲಭ. ಹೆಂಗಪ್ಪ ಅಂತಂದ್ರೆ ನಿಮ್ಗೆ ಇಲ್ಲೆಲ್ಲ ಬಂದಿರ್ತಾವೆ ನೋಡ್ರಿ, ಅಪ್ಪರ್ ಲಿಪ್ಸ್ ಎಲ್ಲ, ಹೇರ್ಸ್ ಎಲ್ಲ ಬಂದಿರ್ತಾವೆ, ಇಲ್ಲೆಲ್ಲ ಬಂದಿರ್ತಾವೆ. ಆರಾಮ್ಸೆ ಇರೋದನ್ನು ನೋಡಿರಿ ಈ ಥರ ಹಿಡ್ಕೊಳೋದು. ನಾ ರೈಟ್ ಹ್ಯಾಂಡ್ದಾಗ ಇಟ್ಕೋತೀನಿ, ನಿಮ್ಗೆ ಯಾವ ಕಡೆ ವೈನ್ ಆಗ್ತದ ನಿಮ್ಮ ಅನುಕೂಲ ಮ್ಯಾಗ ನೀವು ಮಾಡ್ಕೊರಿ. ಇದನ್ನು ತೊಗೊಂಡು ಈ ಥರ ಎಲ್ಲ ನಾವು ಮಾಡ್ತಾ ಬಂದ್ವಪ್ಪ ಅಂತಂದ್ರೆ ಕೂದಲುಗಳು ನೋಡಿರಿ ಫ್ರೆಂಡ್ಸ್ ಯಾವ ಥರ ಬರ್ತಾವೆ.
ಈ ಥರ ಎಲ್ಲ ನಮ್ಗೆ ಕೂದಲನ್ನು ನಾವು ರಿಮೂವ್ ಮಾಡ್ಕೋಬೋದು. ಇಲ್ಲಿನೂ ಕೂಡ ಅಷ್ಟೇ, ಇಲ್ಲಿನೂ ಅಷ್ಟೇ. ಮತ್ತು ಇಲ್ಲಿ ಲೈಬ್ರರಿ ಮಾಡ್ಕೊಂಡು ಬಂದಿರ್ತಲ್ಲ ಎಕ್ಸ್ಟ್ರಾ ಕೂದಲುಗಳು ಬರ್ತಾವೆ ನೋಡಿರಿ. 8 ದಿನಕ್ಕೊಮ್ಮೆ ಮತ್ತು ನಾವು ತಗೋತಾ ಹೋದೆಪ್ಪ ಅಂದ್ರೆ ನಮ್ಮ ಹೈಬ್ರೋ ಹಾಗೆ ಇರ್ತಾವೆ. ಎಕ್ಸ್ಟ್ರಾ ಬಂದಿರೋದಂತೆ ನಾವು ಅದನ್ನು ರಿಮೂವ್ ಮಾಡ್ಕೊತ ಹೋಗ್ಬೇಕು ಅಷ್ಟೇ. ಉಳಿದಿದ್ದೆಲ್ಲ ನಾವು ಹಂಗೆ ಸುಮಾರು ಒಂದು 4 ರಿಂದ 5 ತಿಂಗಳವರೆಗೂ ಕೂಡ ನಾವು ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊತಾ ಹೋಗ್ಬೋದು. ತಿಂಗಳ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೂ ಕೂಡ ಇರಲ್ಲ. ಇದನ್ನು ಇಲ್ಲಿನೂ ಕೂಡ ನಾವು ತೊಗೋಬೋದು ನೋಡಿರಿ. ಅಂದರೆ ಹಿಂಗೆ ವಿರುದ್ಧವಾಗಿ ತೊಗೋಬೇಕು. ನೋಡಿರಿ ಕೂದಲುಗಳು ನಮ್ಗೆ ಆರಾಮ್ಸಿರಿ ನಮ್ಗೆ ರಿಮೂವ್ ಆಗ್ತಾವ್ರಿ. ಇದೆಲ್ಲ ತೆಗೆದಾದ್ಮ್ಯಾಗ ನಾವು ಒಂಚೂರು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಒಂಚೂರು ಉರಿ ಥರ ಅಂತ ಅನ್ನಿಸ್ತೈತಿ, 1-2 ನಿಮಿಷ ಅಷ್ಟೇ. ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟಿವಪ್ಪ ಅಂದ್ರೆ ಆ ಉರಿನೂ ಕೂಡ ನಮ್ಗೆ ಆಗಂಗಿಲ್ಲ ನೋಡಿರಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ನಾನಿವಾಗ ಈ ಥರ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ತಿಂಗಳಲ್ಲಿ 1 ರಿಂದ 2 ಸರಿ ಮಾಡ್ಕೊಂಡ್ರೆ ಸಾಕು. ನನಗೆ ಈಗ 2.5 ವರ್ಷದಿಂದ ನಾನು ಮಾಡ್ಕೊತ ಬರ್ತಾ ಇದ್ದೀನಿ ನೋಡಿರಿ. ನನಗೆ ಮೊದಲಿನಕ್ಕಿಂತ ಕಡಿಮೆ ಏರ್ ಗ್ರೋತ್ ಆಗಕತ್ತದ. ಸೊ ಅದು ಬಂದಿದ್ದು ಕೂಡ ಭಾಳ ಲೈಟಾಗಿ, ಕಲರು ಕೂಡ ಲೈಟಾಗಿ ಬರ್ತಾವೆ. ಮೊದಲೆಲ್ಲ ಫುಲ್ ರೆಡ್ ಬ್ಲ್ಯಾಕ್ ಥರ ಅಂತ ಅನಿಸ್ತಿತ್ತು. ಬಟ್ ಇವಾಗ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ. ತಿಂಗದ ನಾನು ಹೆಂಗೆ ಗ್ರೋತ್ ಆತೋ ಅದ್ರ ಮ್ಯಾಗ ನಾನು 1 ಸರಿ ಇಲ್ಲ 2 ಸರಿ ಈ ಥರ ಮಾಡ್ಕೊತಾ ಹೋಗ್ತೀನಿ. ಖರ್ಚು ಇರೋಂಗಿಲ್ಲ, ಆರಾಮ್ಸಿರಿ ಮನ್ಯಾಗ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ನೀವು ಪ್ರಯತ್ನ ಮಾಡಿರಿ. ನಿಮ್ಗೆ ಯಾವ ಥರ ರಿಸಲ್ಟ್ ಬಂತು ಏನು ಅಂತೇಳಿ. ಸಾರಿ, ಸ್ವಲ್ಪ ಕೆಳಗಡೆ ಕೆಲಸ ನಡೆದಿರೋದ್ರಿಂದ ಡಿಸ್ಟರ್ಬೆನ್ಸ್ ಆಯಿತು, ಸಾರಿ ಫ್ರೆಂಡ್ಸ್. ಬಟ್ ಇವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂತಂದ್ರೆ, ಇದನ್ನು ನಾವು ಮಾಡಿದಾದ್ಮ್ಯಾಗ ಮೊದಲಿಗಿಂತ ನಮ್ಮ ಸ್ಕಿನ್ನ ಬ್ರೈಟಾಗಿ ಕಾಣಿಸೋದಕ್ಕೆ ಶುರುವಾಗ್ತದೆ. ಯಾಕಂದರೆ ಇಷ್ಟೆಲ್ಲ ನಾವು ವೈಟ್ ಇದ್ದರೂ ಇಲ್ಲ ಬ್ಲ್ಯಾಕ್ ಥರ ಇತ್ತಪ್ಪ ಅಂದ್ರೆ ಅದು ನಾವು ಯಾವ ಥರ ಮೇಕಪ್ ಮಾಡಿಕೊಂಡ್ರೂ ಅದು ಏನು ಯೂಸ್ಲೆಸ್ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ಥರ ಒಂದು ಪ್ರಯತ್ನ ಮಾಡಿರಿ. ಇದೊಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋ ನಿಮ್ಗೆ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸ್ವಲ್ಪ ಹೊರಗಡೆ ಹೋದಾಗ ನಾವು ಮುಜುಗರ ಪಡ್ಕೊತಾ ಇರ್ತೀವಿ, ಈ ಥರ ನಮಗೆಲ್ಲ ಕೂದಲದಲ್ಲಪ್ಪ ಹೆಂಗೆ ಅಂತೇಳಿ. ಕೆಲವು ವಿಷಯದೊಳಗೆ ನನಗೆ ತುಂಬಾ ಅಸಹ್ಯವಾಗಿ ಮಾತಾಡಿರುವಂಥ ಸನ್ನಿವೇಶಗಳು ಇದ್ದಾವೆ ಇದ್ರ ಕಾರಣದಿಂದಾಗಿ. ಸೊ ಅದಾದ್ಮೇಲೆ ನಾನು ಇದನ್ನು ಯಾವಾಗಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡ್ರಿ, ಇದು ನಂಗೆ ಒಳ್ಳೆ ರಿಸಲ್ಟನ್ನು ಕೂಡ ಕೊಟ್ಟೈತಿ. ಮತ್ತು ನನಗೆ ಫೇಸು ಕೂಡ ಒಳ್ಳೆ ಬ್ರೈಟ್ ಥರ ಕಾಣಿಸಕತ್ತೈತಿ, ಒಳ್ಳೆ ಲುಕ್ಕು ಕೂಡ ಆಗತ್ತದಂತ ಹೇಳ್ತೀನಿ. ಸೊ ಇಷ್ಟೇ ನೋಡಿರಿ, ಸಿಂಪಲ್ಲ ಇಷ್ಟೇ. ನೀವು ಒಂದು ಸರಿ ತೊಗೊಂಡು ಬಂದ್ರಪ್ಪ ಅಂತಂದರೆ ಇದು ನೀವು ಎಷ್ಟು ವರ್ಷಗಳು ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ. ಓಕೆ, ಇದೇ ಥರದ ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ಗಳು ಇನ್ಮೇಲೆ ಕೊಟ್ಕೊತ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಸ್ಪೆಷಲಿ ಹೆಣ್ಮಕ್ಳಿಗೆ ಯೂಸ್ ಆಗುತ್ತಾ ಅಂತ ಅನ್ಕೋತೀನಿ. ಸೊ ವಿಡಿಯೋಗೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಖಂಡಿತ ಯಾರಿಗೆಲ್ಲ ನಂತರದ ಸಮಸ್ಯೆಗಳು ಇದ್ದವರು ಈ ಥರ ಮಾಡಿಕೊಂಡು ನಿಮ್ಮ ಒಂದು ಮುಖದ ಕಾಂತಿಯನ್ನು ಹೆಚ್ಚಿಗೆ ಮಾಡ್ಕೋರಿ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ. ಗುಡ್ ಬಾಯ್.